ಆಗಿ ಇಷ್ಟು ರಂಗೋಲಿ ಎಲ್ಲ ಚೆನ್ನಾಗಿದೆ. ಹಂಗೆ ನಾನು ಆಗಿ ಗುಡಿ ರೀಚ್ ಆಯಿತು. ಗುಡಿ ಮುಂದೆ ಬಂದಿದೆ. ಹರೇ ಕೃಷ್ಣ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈಗ ತಾನೇ ಎದ್ದಿದ್ದು, ಫ್ರೆಶ್ ಅಪ್ ಎಲ್ಲ ಆಯಿತು. ಅಮ್ಮ ಹೊರಗೆ ರಂಗೋಲಿ ಹಾಕ್ತಾ ಇದ್ದಾರೆ. ಇವತ್ತು ಸಂಕ್ರಾಂತಿ ಹಬ್ಬ. ಈ ಡೇಟ್ ಬಂದುಬಿಟ್ಟು 15. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳೆಲ್ಲರಿಗೆ. 5 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಇವತ್ತು ಹಂಗೆ ದೇವ್ರ ಪೆಟ್ಟಿಗೆನೂ ಪೂಜೆ ಮಾಡಬೇಕು. ದೇವ್ರ ಗಂಟೆ ಪೂಜೆ ಮಾಡಿ ಈಗ ಸ್ನಾನಕ್ಕೆ ಹೋಗ್ಬೇಕು. ಅಷ್ಟೊತ್ತಿಗೆ ಅಮ್ಮ ಅಂದರು ಸ್ವಲ್ಪ ಮನೆ ಕಸ ಬಳಿ ಅಂತ. ಮನೆ ಕಸ ಬಳಿಯೋಣ ಇದಕ್ಕಂದರೆ ದೊಡ್ಡ ರಂಗೋಲಿ ಹಾಕ್ಬೇಕಲ್ಲ ಮನೆ ಮುಂದೆ. ರಂಗೋಲಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಡಾಟ್ 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 ಇಟ್ಟಾಳಮ್ಮ. ಫುಡ್ಡು ಬೆಕ್ಕಿನ ಫುಡ್ಡಲ್ಲಿ ಇಟ್ಟಿದ್ದೆ, ಅಲ್ಲಿ ಹೋಗಿ ಹುಡುಕ್ತೆ ನೋಡ್ರಿ. ಈಗ ಅಲ್ಲಿ ಇಲ್ಲ, ಅದು ಅಲ್ಲಿ ಮ್ಯಾಲೆ ಇಟ್ಟಿದ್ದೀನಿ ನಾನು ಪೂರ್ತಿ. ಅಲ್ಲಿದೆ ಎಲ್ಲೆಲ್ಲಿ ಹೋಗಿ ಹುಡುಕ್ತಾಳೆ ಈಗ. ಏಯ್ ಕೈಗಳಿ ಇಳಿ, ಕೆಳಗೆ ಇಳಿ. ಟೈಮ್ ನೋಡಿದ್ರಲ್ಲ, ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ 5 o'clock ಆಗಿದೆ. ನಾನು ಈಗ ಎದ್ದಿದ್ದೀನಿ. ಹೀಗೆ ಮುಖ ಫ್ರೆಶ್ ಅಪ್ ಎಲ್ಲ ಆಯಿತು. ಈಗ ಮನೆ ಕಸ ಬಳಿಯೋಣ. ಆಗಿ ಇಷ್ಟು ರಂಗೋಲಿ ಎಲ್ಲ ಚೆನ್ನಾಗಿದೆ. ಹಂಗೆ ನಾನು ವೈಟ್ ರಂಗೋಲಿಕ್ಕೆ ಬಿಡಿಸ್ಬಿಟ್ಟೆ. ಅದು ಪೂರ್ತಿ ಒದ್ದೆ ಆಗ್ಬಿಡ್ತು. ಹೌದಿಲ್ಲಮ್ಮ? ಈಗ ಒಳ ಕಸ ಒಳ್ಳೆ ಬನ್ನಿ. ಸೊ ಫೈನಲಿ ಆಗಿ ರಂಗೋಲಿ ಎಲ್ಲ ಕಂಪ್ಲೀಟ್ ಆಗಿದೆ. ತೋರಿಸ್ತೇನೆ. ಪೂರ್ತಿ ಎಲ್ಲ ನಾನೇ ಹಾಕಿದ್ದು, ನಾನು ಹಾಕಿಲ್ಲ, ಅಮ್ಮ ಹಾಕಿದ್ದಾರೆ. ಅಮ್ಮ ಔಟ್ಲೈನ್ ಕೊಟ್ಟರು, ನಾನು ಒಳಗೆ ಕಲರ್ ತುಂಬಿದ್ದೀನಿ. ಫೈನಲಿ ಆಗಿ ಇಲ್ಲಿ ಕೆಳಗೆ ಟೊಂಗಲ್ ಥರ ಕುಂಡ್ಲ ಹಾಕಿದೆ. ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ತಾ ಇರೋದು ಇದು ಕುಂಡ್ಲ, ಶಂಖಗಳು. ಅಲ್ಲಿ ಮೇಲೆ ಬರ್ತಿದ್ದು ಸಂಕ್ರಾಂತಿ, ನಾನೇ ಹ್ಯಾಪಿ ಸಂಕ್ರಾಂತಿ ಅಂತ. ಬಟ್ ಕರೆಕ್ಟಾಗಿ ಆಗಿಲ್ಲ. ಕರೆಕ್ಟಾಗಿ ನಾನು ಆ ಕಡೆಯಿಂದ ಈ ಕಡೆ ಮಾಡಿದರೆ ಚೆನ್ನಾಗಾಗ್ತಿತ್ತು. ಚೆನ್ನಾಗಿದೆ. ತಾನೇ ಸ್ನಾನ ಎಲ್ಲ ಮುಗಿದಾಯಿತು. ಈಗ ದೇವ್ರ ಬಿಟ್ಟು ಪೂಜೆ ಮಾಡಬೇಕು. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 7 o'clock ಆಗಿದೆ. 8 ಗಂಟೆ ಒಳಗೆಲ್ಲ ಪೂಜೆ ಮುಗಿಬೇಕು. ಪೂಜಾ ಸಾಮಾನೆಲ್ಲ ಅಮ್ಮ ನಾನು ರೆಡಿ ಮಾಡಿದ್ದೀವಿ. ತೋರಿಸ್ತೀವಿ ನೋಡಿ. ಈಗ ಮತ್ತು ಸಂಕ್ರಾಂತಿ ಇದು ಮತ್ತು ಹಣ್ಣು ರೆಡಿ ಮಾಡ್ಕೊಂಡಿದ್ದೀನಿ. ಅಮ್ಮ ಮಾಡಿದ್ದಾರೆ, ನಾನಲ್ಲ. ಈಗ ದೇವ್ರ ಪೆಟ್ಟಿಗೆ ಪೂಜೆ ಮಾಡೋಣ. ನಮ್ಮಪ್ಪ ದೇವ್ರ ಪೆಟ್ಟಿಗೆ ಪೂಜೆ, ನನ್ನ ದೇವ್ರ ಪೆಟ್ಟಿಗೆ ಇದು. ನೀವು ಬಿಸಿ ಸ್ನಾನ ಮಾಡಿದರೆ ಮೈ ಎಲ್ಲ ಒಂಥರ ಹೀಟ್ ಆದಂಗೆ ಆಗುತ್ತೆ. ದೇವರು ಸ್ವೆಟ್ಟಿಂಗ್ ಹೋಗುತ್ತೆ. ನೋಡ್ತಾರೋ ಸ್ವೆಟ್ಟಿಂಗ್ ಆಗೋದು. ಈ ಆಮೇಲೆ ನಿಮ್ಮ ಪೂಜೆ ಆಮೇಲೆ ಸಿಗ್ತೀನಿ ನಾನು. ಫೈನಲಿ ಆಗಿ ಪೂಜೆ ಈಗ ಮುಗೀತು. ಟೈಮ್ ಬಂದುಬಿಟ್ಟು 9:20 ಆಗಿದೆ. ಗುಡಿಯಿಂದ ಯಾವ ಕಾಲ್ ಬಂದಿಲ್ಲ. ಕಾಲ್ ಬರೋಕ್ಕಿಂತ ಮುಂಚಿನ ಅಲ್ಲಿ ಇರ್ಬೇಕು ನಾನು. ಯಾಕಂದರೆ ಮಾಮ ಬೈತಾರೆ ಬರಲಿಲ್ಲ ಅಂದರೆ. ಸೊ ಅದಕ್ಕೋಸ್ಕರ ದೇವ್ರ ನೈವೇದ್ಯ ಎಲ್ಲ ಮಾಡಾಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಗುಡಿಗೆ ಹೋಗೋಣ ಬನ್ನಿ. ಗಾಡಿನೂ ಫುಲ್ ಚಾರ್ಜಿಂಗ್ ಆಗಿದೆ. ಹೋಗೋಣ ಬನ್ನಿ ಗಾಯ್ಸ್, ಜಲ್ದಿ ಹೋಗೋಣ. ಏನು ಗಾಳಿ ಇದೆ. ಗಾಡಿ ಮೇಲೆ ಹೋಗೋದು, ಅದ ಗಾಳಿ ಬರೋದಂದ್ರೆ ಇನ್ನೂ ಆನಂದವೇ ಆನಂದ. ಫೈನಲಿ ಆಗಿ ಗುಡಿ ರೀಚ್ ಆಯಿತು. ಗುಡಿ ಮುಂದೆ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ರಂಗೋಲಿ ಮತ್ತು ಗರುಡಗಂಬಕ್ಕೆ ಮಾವಿನ ತೋರಣ ಕಟ್ಟಿದ್ದಾರೆ. ಒಳಗೆಲ್ಲ ಕೊಬ್ಬಲು ಅಲಂಕಾರ ಮಾಡಿದ್ದಾರೆ. ಇನ್ನೂ ಅಲಂಕಾರ ಆಗಿಲ್ಲ, ಅಲಂಕಾರ ಆಗ್ತಾಯಿದೆ. ತೋರಿಸ್ತೀನಿ. ಫಸ್ಟು ನಮ್ಮ ಗುಡಿ ಮುಂದೆ ರಂಗೋಲಿ ಚೆನ್ನಾಗಿ ಹಾಕಿದ್ದಾರೆ. ತೋರಿಸ್ತೀನಿ ನೋಡಿ. ಆಗ್ತಾ ಇರೋದು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಎಂಟ್ರೆನ್ಸಿಗೆ ಮೆಟ್ಲ ಹತ್ರ ರಂಗೋಲಿ ಹಾಕಿದ್ದಾರೆ ನೋಡಿ. ಗರುಡಗಂಬೆಗೂ ಅಲಂಕಾರ ಮಾಡಿದ್ದಾರೆ. ಇವರು ನಮ್ಮ ಲಾಸ್ಟ್ ಬ್ಲಾಗಲ್ಲಿದ್ದರು. ಹರೇ ಕೃಷ್ಣ. ಗುಡಿ ಅಲಂಕಾರ ಹೆಂಗೆ ಮಾಡಿದ್ದಾರೆ. ಹೊರಗೆಲ್ಲ ಕಬ್ಬು ಇಟ್ಟಿದ್ದಾರೆ. ಹಂಗೆ ಒಳಗೆ ನೋಡ್ಬೋದು. ಇನ್ಸೈಡಲ್ಲಿ ಚೆನ್ನಾಗಿ ಅಲಂಕಾರ ಆಗಿದೆ. ಇವತ್ತು ಅಲಂಕಾರ ಚೆನ್ನಾಗಿದೆ. ಚೆನ್ನಾಗಿ ಇವತ್ತು ಒಂಥರ ತಮಿಳ್ನಾಡು ಫೀಲಿಂಗ್ ಥರ ಬರ್ತಾ ಇದೆ. ಕೇರಳ ಸೈಡ್ ಆ ಕಡೆಲ್ಲ. ಮನೇಲೆ ಆಗಿ ಊಟ ಎಲ್ಲ ಮುಗಿದಾಯಿತು. ಮನೆಯಿಂದನೇ ಊಟ ಮಾಡಿರಲಿಲ್ಲ, ಇಲ್ಲೇ ಊಟ ಆಯಿತು. ಈಗ ಆಯಿತು. ಗುಡಿ ಕ್ಲೋಸ್ ಆಗೋ ಟೈಮ್ ಬಂದಿದೆ. 11:47 ಆಗಿದೆ. ಗುಡಿ ಕ್ಲೋಸ್ ಆದಮೇಲೆ ಮನೆಗೆ ಹೋಗೋದು. ಕ್ಲೋಸ್ ಆಗಿ ಭಾಳ ಹೊತ್ತಾಯಿತು. ಇವತ್ತು ಮೂವಿ ಹೋಗಿದ್ದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾನು ಸತ್ನಾಥ್ ಕೊನೆಗೆ ಬಂದಿದ್ದೆ. ಇಲ್ಲ ಒಂದು ಫ್ರೆಂಡ್ ಭೇಟಿ ಬೇಕಿತ್ತು, ಅವ್ರು ಮೀಟಾಗಿ ಮನೆಗೆ ಹೋಗ್ತಾಯಿದ್ದೀನಿ. ಈಗ ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 4 o'clock ಆಗ್ತಾಯಿದೆ. ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡೋಣ ಬನ್ನಿ ಗೈಸ್. ಯಾವುದು ಮೂವಿ ಅಲ್ಲ, ಶಂಕರ್ ವರಪ್ರಸಾದ್ ಅಂತೇಳಿ ಚಿರಂಜೀವಿ ಮೂವಿ. ಅದು ನಮ್ಮ ತೆಲುಗಲ್ಲಿ ಸೂಪರ್ ಸ್ಟಾರ್ ಮೆಗಾ ಸ್ಟಾರ್ ಚಿರಂಜೀವಿ ಅವ್ರ ಮೂವಿ.
ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ ಮೂವಿ ಮಾತ್ರ. ತೋರಿಸ್ತೀನಿ ಆಮೇಲೆ. ನಾನು ಮೂವಿ ಬಂದು ನಾವು ಹೊರಗೆ ಬಂದಿದ್ದೀನಿ, ಸ್ವಲ್ಪ ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಈಗ ಅಮ್ಮ ಕಾಲ್ ಮಾಡಿದ್ರು, ಈಗ ಹೋಗೋಣ ಬನ್ನಿ, ಟೈಮ್ ಆಯಿತು, ಮತ್ತು 5 ಗಂಟೆಗೆಲ್ಲ ಗುಡಿಗೆ ಇರ್ಬೇಕು ನಾನು. ಸೊ ಅದಕ್ಕೋಸ್ಕರ ಈಗ ಬನ್ನಿ ಹೋಗೋಣ. ನಾನು ಆಗಲೇ ಬಂದಿದ್ದೆ 2:30ಗೆಲ್ಲ 3:30ಗೆಲ್ಲ ಮನೆಗೆ ಬಂದ್ಬಿಟ್ಟು ರೀಚ್ ಆಗಿದ್ದೆ. ಬಟ್ ಯಾಕೋ ಒಂಥರ ಸುಸ್ತು ಅನ್ನಿಸ್ತಾ ಇತ್ತು, ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡಿದೆ. ಇವಾಗ ಎದ್ದಿದ್ದೀನಿ, ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಗುಡಿಗೆ ಹೋಗ್ತಾ ಇದ್ದೀನಿ. ಇನ್ನೇನಾಗಿ ಗುಡಿಗೆ ಬಂದಿದ್ದೆ, ಬಂದಾಗಲೇ ನಾನು 6 o'clock ಬಂದಿದ್ದೆ, ಈಗ ಬಂದುಬಿಟ್ಟು ಎಕ್ಸಾಕ್ಟ್ 7 o'clock ಆಗಿದೆ. ಇವತ್ತು ನಮ್ಮ ಗುಡಿಯಲ್ಲಿ ಫುಲ್ಲು ರಶ್ ಇದೆ ಗುಡಿ ಮಾತ್ರ. ಅದಕ್ಕೋಸ್ಕರ 1 hour ಕೂತಿದ್ದೆ, ಈ ಕೃಷ್ಣ ಕೂತಿದ್ದಾರೆ, ಅದಾದಮೇಲೆ ನಾನು ಕೂಡ್ತೀನಿ. ನಮ್ಮ ಗುಡಿಯಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಸಣ್ಣ ಮಕ್ಕಳಿಗೆ ಹಣ್ಣು ಹರಿತಾರೆ. ಅದರಲ್ಲಿ ಏನಾಕಿರ್ತಂದರೆ ಮಂಡಾಳು, ಚಾಕ್ಲೇಟು, ಕಬ್ಬು ಮತ್ತು ಸಕ್ಕರೆ, ಬೆಲ್ಲ ಇದಂಗೆ ಇರ್ತವೆ. ಅದರಲ್ಲಿ ಮೇನ್ ಥಿಂಗ್ ಕಾಯಿನ್ಸು, ನೋಟ್ ಹಾಕಿರ್ತಾರೆ. ಅದರಲ್ಲಿ ಬೆಳ್ಳಿ ಇರ್ಬೋದು, ಬಂಗಾರ ಕೂಡ ಇರ್ಬೋದು. ಅದು ಯಾರ ಕೈ ಸಿಗುತ್ತೆ ಅದು ಅವ್ರದ್ದೇ ಆಗುತ್ತೆ. ನೋಡಿದ್ರೆ ಅದು ತೋರಿಸ್ತೀವಿ ನೋಡಿ ವೀಡಿಯೋಗೆನ. ಎದಕ್ಕೋಸ್ಕರ ಮಾಡ್ತಾರೆ ಅಂದರೆ ಸ್ವಲ್ಪ ಹುಡುಗರದು ಆಯಸ್ಸು ಜಗ್ಗಿ ಆಗುತ್ತೆ ಅಂತೇಳಿ. ಆಯಸ್ಸಲ್ಲ, ಆಯುಷು ಅಂದರೆ ಆಯುಷ್ ಜಗ್ಗಿ ಆಗುತ್ತೆ. ಆಮೇಲೆ ರಥಸಪ್ತಮಿ ದಿವಸನೂ ಮಾಡ್ಬೋದು, ಸಂಕ್ರಾಂತಿ ಹಬ್ಬದ ದಿವಸನೂ ಮಾಡ್ಬೋದು, 2 ಮಾಡ್ಬೋದು. ಫೈನಲ್ ಆಗಿ ಆರತಿ ಎಲ್ಲ ಮುಗಿದಾಯಿತು. ಟೈಮಿಂಗ್ ಬಂದುಬಿಟ್ಟು ಎಕ್ಸಾಕ್ಟ್ಲಾಗಿ 9:30 ಆಗಿದೆ. ಈಗ ಮನೆಗೆ ಹೋಗೋಣ ಬನ್ನಿ. ಮತ್ತು ಇವತ್ತು ಸಂಕ್ರಾಂತಿ ಹಬ್ಬ ಇತ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಅದಕ್ಕೋಸ್ಕರ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಬಾಯ್ಸ್, ಈಗ ನಾನು ಇರೋದು ಸ್ಪೋರ್ಟ್ಸ್ ಮೋಡ್ದಿದ್ದೀನಿ. ಇದು ಸ್ಪೀಡ್ ನೋಡಿ ಎಷ್ಟು ಫಾಸ್ಟ್ ಹೋಗುತ್ತೆ. ಏನ್ ಸ್ಪೀಡ್ ಗಾಯ್ಸ್! ಒಂದೊಂದು ಇನ್ಸಿಡೆಂಟ್ ನನ್ನ ಮನಸ್ಸು ಅಶ್ವಿನಿ ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಾನು ಏನೇ ನಿಮ್ಮ ಬಗ್ಗೆ ಏನೇ ಮಾತಾಡಿದ್ರು ಕೂತ್ಕೊಂಡಾಗ್ಲೂ ಯಾರ ಜೊತೆ ನಾನು ಅದನ್ನೇ ಮಾತಾಡ್ಬೋದು. ಹಿಂದೆ ಏನೋ ಜಾಸ್ತಿ ಮಾತಾಡಿದ್ರು, ಮುಂದೆ ಆ ಥರ ಇಲ್ಲ, ಏನೇ ಇದ್ರು ಡೈರೆಕ್ಟ್. ದಟ್ಸ್ ಆಲ್. ಐ ಆಮ್ ಸಾರಿ. ನಮ್ಮ ರಾಯಚೂರಿನ ಜನ್ಮೋತ್ಸವ ಮೂವಿಯಲ್ಲಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಗರ್ಭಿಣಿ ತಾಯಿ ಅಂತ ಹೇಳಿ ಅಂತ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈಗ ಅವ್ರು ಇರೋದು ಬಿಗ್ ಬಾಸ್ ಶೋ ಅಲ್ಲಿದ್ದಾರೆ. ನೆಕ್ಸ್ಟ್ ಅವ್ರು ಧಾರಾವಾಹಿ ಮಾಡ್ತಿರೋದು ರಾಣಿ ಅಂತೇಳಿ. ಅದಕ್ಕೋಸ್ಕರ ಇವರೇ ನಮ್ಮ ಜನ್ಮೋತ್ಸವ ಮೂವಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದು. ಇವರಲ್ಲ, ಇವರು ತುಂಗಭದ್ರಾ ಕಾಕಿ ಫೋನ್ ಮಾಡಿದ್ರು, ವಿಡಿಯೋ ಕಾಲ್ ಅಂತ. ನನ್ನ ಬಗ್ಗೆ ಹೇಳಿದರು, ವಿಡಿಯೋ ಚೆನ್ನಾಗಿ ಮಾಡ್ತೀನಂತೆ. ಡೈಲಿ ಎದ್ದ ತಕ್ಷಣ ನನ್ನ ವ್ಲಾಗ್ಸ್ ನೋಡ್ತಾರಂತೆ ಡೈಲಿ. ಕಾಕ ಏನಿದ್ರು ನಿಮ್ಮ ಸಪೋರ್ಟ್ ನನ್ನ ಮೇಲೆ ಹಿಂಗೆ ಇರಲಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಕಾಕಿ, ನೀವು ಸಪೋರ್ಟ್ ಮಾಡಿರಿ, ನಿಮ್ಮ ಆಶೀರ್ವಾದ ನಾವೆಲ್ಲ ಇನ್ನೂ ದೊಡ್ಡ ಲೆವೆಲಿಗೆ ಹೋಗ್ಬೇಕು ನಾನಂತ ಆಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಹಾಗೆ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಅಪ್ಪ ಅಮ್ಮ ನಾವೆಲ್ಲರೂ ಊಟ ಮುಗಿದಾಯಿತು. ಟೈಮ್ ಬಂದುಬಿಟ್ಟು ಎಕ್ಸಾಕ್ಟಾಗಿ 10:40 ಆಗಿದೆ. ಸೊ ವೀಡಿಯೋಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಿದೆ ತಪ್ಪಿದ್ರೆ ಶ್ರಮಿಸಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ.